ಸಖತ್ ಹಾಟ್ ಆ್ಯಂಡ್ ಕ್ರಿಸ್ಪಿಯಾಗಿರೋ ಡ್ರೈ ಗೋಬಿ ಒಂದು ಸಲ ತಿಂದರೆ ನೀವು ಗೋಬಿ ಮಂಚೂರಿಯನ್ ತಿನ್ನೋದೇ ಬಿಟ್ಬಿಡ್ತೀರಾ. ಬರೀ ಜಸ್ಟ್ ಮೂರೇ ಪದಾರ್ಥನ ಬಳಸ್ಬಿಟ್ಟು ನಾವು ಇದನ್ನು ಮಾಡ್ಬೋದು ಅಂದರೆ ನಂಬ್ತೀರಾ? ಖಂಡಿತ ನಂಬೋದಕ್ಕಾಗಲ್ಲ. ಬಟ್ ಒಂದು ಸರ್ತಿ ತಿಂದು ಟ್ರೈ ಮಾಡಿ ನೋಡಿ, ಬಿಡೋದೇ ಇಲ್ಲ, ಅಷ್ಟು ಟೇಸ್ಟ್ ಆಗಿರುತ್ತೆ. ಯಾರಿಗೆಲ್ಲ ಬಾಯಿಗೆ ನೀರು ಬಂತು ಆ ಸೌಂಡ್ ಕೇಳಿದ ತಕ್ಷಣ ಕ್ರಿಸ್ಪಿನೆಸ್ದು, ಅವರು ಈ ರೆಸಿಪಿನ ಮಾಡಿಕೊಂಡು ತಿಂದು ಕಮೆಂಟ್ ಮಾಡಿ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಒಂದು ಫ್ಲವರ್ ಮೀಡಿಯಮ್ ಸೈಜ್ದು, ಹಾಫ್ ಕಪ್ ಕಾರ್ನ್ಫ್ಲವರ್ ಹಿಟ್ಟು, ಹಾಫ್ ಕಪ್ ಬೇಸನ್ ಹಿಟ್ಟು, ಖಾರ, ಉಪ್ಪು ಮತ್ತು ಕರಿಲಿಕ್ಕೆ ಎಣ್ಣೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಸೂಪರಾಗಿರೋ ಡ್ರೈ ಗೋಬಿ ರೆಡಿಯಾಗುತ್ತೆ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಸ್ವಲ್ಪ ನೀರು ಇಟ್ಬಿಟ್ಟು ಆ ಗೋಬಿ ಫ್ಲವರ್ನೆಲ್ಲ ನಾವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಬಿಸಿನೀರಲ್ಲಿ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಅದು ಕುದಿ ಬಂದಮೇಲೆ ಫ್ಲವರ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಅರಿಶಿನ ಉಪ್ಪು ಹಾಕಿ ತೊಳೆಯೋದ್ರಿಂದ ಅದು ಆ್ಯಂಟಿಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಆ ಗೋಬಿನಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಹುಳುಗಳೆಲ್ಲ ಇದ್ರೂ ಕೂಡ ಅದೆಲ್ಲ ಕ್ಲೀನಾಗೋಗುತ್ತೆ. ಈಗ ಇಷ್ಟು ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ಟು ಅದನ್ನು ತೆಗೆದಿಟ್ಕೋತಾ ಇದ್ದೀನಿ. ಈ ಥರ ಹದದಲ್ಲಿ ಬಂದಿರಬೇಕು. ಜಸ್ಟ್ 2 ನಿಮಿಷ, ಅದಕ್ಕಿಂತ ಜಾಸ್ತಿ ಎಲ್ಲ ಕುದಿಸೋಕೆ ಹೋಗಬೇಡಿ, ಸಾಫ್ಟ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಅದನ್ನು ಪೂರ್ತಿ ತಣ್ಣಗೆ ಆದಮೇಲೆ ನೀವು ಅದಕ್ಕೆ ಹಿಟ್ಟು ಸೇರಿಸಬೇಕು. ಕಾರ್ನ್ಫ್ಲವರ್ ಹಿಟ್ಟು, ಬೇಸನ್ ಹಿಟ್ಟು, ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ನಮಗೆ ಸ್ವಲ್ಪ ಸ್ಪೈಸ್ ಜಾಸ್ತಿ ಬೇಕಂತ ಅಷ್ಟು ಸೇರಿಸಿರೋದು. ನಿಮಗೆ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಇದನ್ನು ಹಾಗೆ ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ನೀರು ಸೇರ್ಸೋಕೆ ಹೋಗಬೇಡಿ, ಯಾಕಂದರೆ ನೀರು ಒಂದು ಚೂರು ಜಾಸ್ತಿ ಆದ್ರೂ ನಿಮ್ಮ ಡ್ರೈ ಗೋಬಿ ಅಷ್ಟು ಕ್ರಿಸ್ಪಿನೆಸ್ ಬರಲ್ಲ. ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ನೀರು ತೊಗೊಂಡಿದ್ದೆ. ಅದರಲ್ಲಿ ಫಸ್ಟಿಗೆ ಅರ್ಧ ಮಾತ್ರ ಹಾಕೋತಾ ಇದ್ದೀನಿ. ಅರ್ಧ ಹಾಕಿ ಒಂದು ಸರ್ತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅರ್ಧ ಕಪ್ ನೀರೇ ನನಗೆ ಸಾಕಾಯಿತು. ನೀವು ಎಷ್ಟು ಗೋಬಿ ತೊಗೊಂಡಿರ್ತಾರೋ ಅದ್ರ ಕ್ವಾಂಟಿಟಿ ನೋಡಿಬಿಟ್ಟು ನೀರನ್ನು ತಗೊಳ್ಳಿ. ಮೊದಲಿಗೆ ಡ್ರೈ ಆಗಿಯೇ ಕಲಿಸ್ಕೊಳ್ರಿ, ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕಿಸಿ ಕಲಿಸ್ಕೊಂಡ್ರೆ ಆಯಿತು. ಇದನ್ನು ನೆನೆಯಕ್ಕಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಎಣ್ಣೆ ಕಾದ ತಕ್ಷಣ ಹಾಗೆ ನಾವು ಎಣ್ಣೆಗೆ ಹಾಕೋಬೋದು. ಜಸ್ಟ್ 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಎಣ್ಣೆಗೆ ಬಿಡುವಾಗ ಮಾತ್ರ ಬಿಡಿಯಾಗಿಯೇ ಬಿಡಬೇಕು, ಇಲ್ಲ ಅಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಡಬೇಕು. ನೀವೇನಾದರೂ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ರೆ ಒಂದಕ್ಕೊಂದು ಗೋಬಿ ಅಂಟ್ಕೊಳ್ಳುತ್ತೆ. ಈಗ ಸ್ವಲ್ಪ ಅಂಟ್ಕೊಂಡಿದ್ರೂ ಕೂಡ ಈಗ ಇದನ್ನು ನಾವು ತಿರುಗಿಸಿ ಹಾಕಿದಾಗ ನೋಡಿ ಎಷ್ಟು ಚೆನ್ನಾಗಿ ತಾನಾಗೆ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಸ್ಪೂನಿಂದ ಪ್ರೆಸ್ ಮಾಡಿದರೆ ಸಾಕು. ಇನ್ ಕೇಸ್ ನೀವು ಲೋ ಫ್ಲೇಮ್ನಲ್ಲಿ ಇಟ್ಟಿದ್ರೆ ಈ ಥರ ಬಿಟ್ಕೊಳ್ಳಲ್ಲ, ಮತ್ತು ಕ್ರಿಸ್ಪಿಯಾಗಿ ಕೂಡ ಬರೋದಿಲ್ಲ. ಹೈ ಫ್ಲೇಮ್ನಲ್ಲಿಟ್ಟು ತಿರುಗಿಸಿ ಹಾಕಿದ ಮೇಲೆ ನೀವು ಮೀಡಿಯಮ್ ಫ್ಲೇಮ್ನಲ್ಲಿಡಿ. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಮತ್ತೆ ಒಂದು 3 ಇಂದ 4 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ತೋರಿಸ್ತೀನಿ ನೋಡಿ, ಹಿಂಗೆ ಸ್ಪೂನಿಂದ ಈ ಥರ ಅಲ್ಲಾಡಿಸಿದಾಗ ಸೌಂಡ್ ಬರಬೇಕು. ಹಾಗಿದ್ರೆ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಅಂತ ಅರ್ಥ. ಮತ್ತು ಇನ್ನೂ ಸ್ವಲ್ಪ ಗೋಬಿನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹೀಗೆ ನಾನು 3 ಇಂದ 4 ಸರ್ತಿ ಈ ಗೋಬಿನ 3 ಬ್ಯಾಚ್ ಆಗಿ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದಾಗ ಇಷ್ಟು ಚೆನ್ನಾಗಿ ಘಮ ಬರುತ್ತೆ. ಮತ್ತು ಮೆಣಸಿನ್ಕಾಯಿ ಹಾಕುವಾಗ ಅದ್ರ ತುದಿನ ಮುರಿದ್ಬಿಟ್ಟು ಹಾಕಿ, ಇಲ್ಲ ಅಂದರೆ ಸಡನ್ನಾಗಿ ಮುಖಕ್ಕೆ ಆಯಿಲೆಲ್ಲ ಸಿಡಿದ್ಬಿಡುತ್ತೆ. ಈ ಥರ ಜಸ್ಟ್ ಎಣ್ಣೆಯಲ್ಲಿ ಫ್ರೈ ಒಂದು ನಿಮಿಷ ಮೆಣಸಿನ್ಕಾಯಿ ಮತ್ತು ಕರಿಬೇವು ಫ್ರೈ ಆದರೆ ಸಾಕು. ನೋಡಿ, ಈ ಸ್ಮೆಲ್ಗೆ ನನ್ನ ಮಕ್ಕಳು ಸ್ಕೂಲ್ ಬ್ಯಾಗ್ನೂ ಬಿಚ್ಚಲಾರ್ದೆ ಹಾಗೆ ಅಡುಗೆ ಮನೆಗೆ ಓಡಿ ಬಂದಿದ್ದಾಳೆ. ಆ ಸ್ಮೆಲ್ ನೋಡಿದ ತಕ್ಷಣ ಅಷ್ಟು ಸೂಪರಾಗಿರುತ್ತೆ. ಈ ಥರ ಹೀಗೆ ಸ್ಪೂನಿಂಗ್ ಮಾಡಿದಾಗ ಸೌಂಡ್ ಬರಬೇಕು, ಪಟ ಪಟ ಅಂತ, ಅಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿರುತ್ತೆ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಏನಂದರೆ ಸ್ವಲ್ಪ ಟೇಸ್ಟ್ಗೋಸ್ಕರ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ, ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಮೇಲ್ಗಡೆ ಕೋಟಿಂಗ್ ಮಾಡೋಕ್ಕೆ. ಇದೇ ಇದ್ರದ್ದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಮತ್ತು ಸೂಪರ್ ಟಿಪ್ಸು. ಯಾಕಂದರೆ ಈ ಥರ ಅದು ಬಿಸಿಯಾಗಿರುವಾಗಲೇ ಹಾಕಬೇಕು. ಆರಿದ ಮೇಲೆ ಹಾಕಿದರೆ ಕೋಟಿಂಗ್ ಚೆನ್ನಾಗಿ ಕೂಡಲ್ಲ. ಬಿಸಿ ಇರುವಾಗಲೇ ಈ ಥರ ಹಾಕಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಯಾವ ರೆಸ್ಟೋರೆಂಟಲ್ಲಿ ಹೋದ್ರೂ ನಿಮ್ಗೆ ಈ ಟೇಸ್ಟ್ ಸಿಗೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಸೂಪರಾಗಿರುತ್ತೆ. ಪಕ್ಕ ಒಂದು ಸರ್ತಿ ತಿಂದುಬಿಟ್ಟು ಟ್ರೈ ಮಾಡಿದರೆ ನೀವು ಯಾವಾಗಲೂ ಇದನ್ನೇ ಮಾಡ್ಕೊಂಡು ತಿಂತೀರಾ. ಒಂದು ಸರ್ತಿ ಟ್ರೈ ಮಾಡಿ ಹೆಂಗಿತ್ತು ಅಂತ
ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.